ಏನಾಯ್ತೆ? ಅದು ಮತ್ತೆ ನಾನು ಆ ಗಿಫ್ಟ್ ನೋಡಿದೆ. ಏನ ಗಿಫ್ಟು ಗಿಫ್ಟು? ಸರಿ ಕಣೆ, ಗಿಫ್ಟ್ ನೋಡಿದೆ. ಇದಕ್ಕೇನೀಗ ನಾಚಿಕೊಳ್ಳೋದೆ? ಅದಕ್ಕೆ ಅದ್ರೊಳಗೆ ಅಯ್ಯ ಬಿಡಿ, ನಿಮ್ಗೆ ಅದೆಲ್ಲ ಹೇಳಕ್ ಹಾಕಿಲ್ಲ. ಯಾಕೆ? ಯಾಕೆಂದ್ರೆ ನೀವ್ ಯಾವತ್ತೂ ಅಂತ ಗಿಫ್ಟ್ ನನಗೆ ಕೊಟ್ಟೇ ಇಲ್ಲ. ಏನ ನೀನ್ ಹೇಳ್ತಾ ಇರೋದು? ನಾನು ಏನು ನಿನಗೆ ಕೊಡ್ಸೇ ಇಲ್ಲ ಅಂತನಾ? ಆ ಬೀರು ತುಂಬಾ ಬಟ್ಟೆ, ಆ ಪೆಟ್ಟಿಗೆ ತುಂಬಾ ಒಡವೆ ನಾನೇ ತಂದು ಕೊಟ್ಟಿದ್ದೆ, ಅದ್ ಲೆಕ್ಕಕ್ಕೆ ಇಲ್ವಾ? ಅಂತದ್ ಯಾರ್ ಬೇಕಾದ್ರೂ ಕೊಡಿಸ್ತಾರೆ, ಆದ್ರೆ ಇಂಥ ಗಿಫ್ಟ್ನ ನೀವು ಯಾವತ್ತೂ ತಂದೆ ಕೊಟ್ಟಿಲ್ಲ. ಯಾ ನನ್ನ ವಿಷಯ ಬಿಡೆ. ಅಲ್ಲ ಕಣೆ, ಅಂತ ಒಳ್ಳೆ ಗಿಫ್ಟ್ ಏನೇ ಅದು? ಹಾಳಾಗೋಲಿ ಬಿಡು, ಒಳ್ಳೆ ಗಿಫ್ಟ್ ಕೊಟ್ಟಿದಂತಾನೆ, ಅದೇ ನನಗೆ ತುಂಬಾ ಸಂತೋಷ. ಹೌದು ಕಣ್ರಿ, ನನ್ಗೂ ತುಂಬಾ ಖುಷಿ ಆಯ್ತು. ಅಬ್ಬಾ, ಅವಳ ಮೇಲೆ ಅವ್ನಿಗೆ ಕೋಪ ಕಮ್ಮಿ ಆಯ್ತು ಅಂತ ಕಾಣ್ತದೆ. ಸುಬ್ಲಕ್ಷ್ಮಿ ನಮ್ಮ ಮನೆಯಿಂದ ಆಚೆ ಹಾಕ್ದಾಗ ಏನಾಯ್ತದಪ್ಪ ಅಂತ ತುಂಬಾ ಎದುರ್ಕೊಂಡ್ಬಿಟ್ಟಿದ್ದೆ. ಅವರಿಬ್ರು ಸರಿ ಹೋದ್ರಲ್ಲ, ಅಷ್ಟು ಸಾಕು. ಯಾಕೆ ಸರಿ ಹೋಗಲ್ಲ? ನಾನೀಗ ಬಂದಿಲ್ವಾ? ಇದನ್ ಯಾರು ಕಳ್ಸಿರ್ಬಹುದು? ಅಂದ್ರೆ ಇದ್ರ ಮೇಲೆ ಹೆಸರಿಲ್ವಲ್ಲ, ಅದಕ್ಕೆ ಕೇಳ್ದೆ. ಅರೆ ಯಾರ್, ಇನ್ಯಾರು ಕೊಟ್ಟಿರ್ತಾರೆ? ಆಬ್ವಿಯಸ್ಲಿ ಗ್ಯಾರಿ. ಆರ್ ಯು ಶೂರ್? ಮತ್ತಿನ್ಯಾರು ಕೊಡ್ತಾರೆ? ಗ್ಯಾರಿ ಮೊದ್ಲೇ ಈ ತರ ಗಿಫ್ಟ್ ಕಳ್ಸಿದಾನೆ. ಪ್ರತಿ ಸರಿ ಕಳಿಸ್ದಾಗ್ಲೂ ಅವನ ಹೆಸರು ಇರ್ತಿತ್ತು, ಆದ್ರೆ ಈ ಸರಿ ಯಾಕಿಲ್ಲ? ವೈಶು, ನಿನ್ ಟೀಚಿಂಗ್ ಪ್ರೊಫೆಷನ್ ಡೇ ಟು ಡೇ ಲೈಫಿಗೆ ಬರ್ತಾ ಇದೆ. ನೀನ್ ತುಂಬಾ ಕ್ವೆಶ್ಚನ್ ಮಾಡ್ತಿದ್ಯಾ ಕಣೆ. ಇನ್ಯಾರು ಕೊಟ್ಟಿರ್ತಾರೆ? ಗ್ಯಾರಿನೇ ಕೊಟ್ಟಿರೋದು. ಯಾಕಂದ್ರೆ ನನಗೆ ಬೆಳಿಗ್ಗೆ ಹೇಳಿದ ನನ್ ಕೋಪ ಕಮ್ಮಿ ಮಾಡೋದಕ್ಕೆ ಏನಾದ್ರೂ ಗಿಫ್ಟ್ ಕೊಡಿಸ್ತೀನಿ ಅಂತ. ಎಷ್ಟು ಮೆಟೀರಿಯಲಿಸ್ಟಿಕ್ ಲವ್ ಅಲ್ವಾ ನಿಂದು? ಅದೆಲ್ಲ ಬಿಡು, ಇದೀಗ ನನಗೆ ಹೇಗ್ ಕಾಣ್ತಿದೆ ಹೇಳು? ಚೆನ್ನಾಗಿದೆ, ಆದ್ರೆ ಶನಯ ಇಲ್ಲೋಡು. ಎಸ್ ಎ. ಹೌದು, ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ. ಈ ಎಸ್ ಎ ಅಂದ್ರೆ? ನಾನ್ ನಿನ್ಗಾಗ್ಲೇ ಹೇಳಿಲ್ವಾ ಶನಯ, ಇದು ಗ್ಯಾರಿ ಕೊಟ್ಟಿರೋ ಗಿಫ್ಟ್ ಅಲ್ಲ ಅಂತ? ಯಾಕಂದ್ರೆ ಅವ್ನ್ ಕಳ್ಸಿದ್ರೆ ಎಸ್ ಜಿ ಅಂತ ಇರ್ತಾ ಇತ್ತು. ಎಸ್ ಅಂದ್ರೆ ಶನಯ, ಜಿ ಅಂದ್ರೆ ಗುರು ಅಂತ. ಹಾ ಯಾರ್, ಎಸ್ ಎ ಅಂದ್ರೆ ಶನಯ ಗುರು ಅಲ್ಲ, ಶನಯ ಆಲನ್ ಕೂಡ ಆಗುತ್ತಲ್ಲ. ಮೈ ಫುಲ್ ನೇಮ್? ಆರ್ ಯು ಶೋರ್? ಐ ಆಮ್ ಡ್ಯಾಮ್ ಶೋರ್. ಇದು ಗ್ಯಾರಿನೇ ಕೊಟ್ಟಿದ್ದು. ಎಸ್ ಎ ಅಂದ್ರೆ ಶನಯ ಆಲನ್. ಗ್ಯಾರಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಗಿಫ್ಟ್ ತುಂಬಾ ಇಷ್ಟ ಆಯ್ತು.